ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನನ್ನ ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಸಾಗರ ಮೆಸ್ಕಾಂ ವಿರುದ್ಧ ರೈತ ಸಂಘದವರ ಪ್ರತಿಭಟನೆ. ಒಕ್ಕಟ್ಟೆ ವಿದ್ಯುತ್ ಕೊಡಿ ಎಂದು ನಾವೇನು ಅಂಗಲಾಚಿರಲಿಲ್ಲ. ಪ್ರತಿಭಟನೆಯಲ್ಲಿ ರೈತರ ಸ್ಪಷ್ಟ. ಹಣ್ಣು, ಅಡಕೆ, ವೀಳ್ಯದೆಲೆ, ವಸ್ತ್ರ ಹೀಗೊಂದು ಮನವಿ ವಿನೂತನ. ಯಾವುದೇ ಪ್ರತಿಭಟನೆ ಎಂದಾಕ್ಷಣ ಆಕ್ರೋಶದ ಒಂದಷ್ಟು ಮಾತು A4 ಸೀಟ್ನಲ್ಲಿ ಬರೆದ ಮನವಿ ಎನ್ನುವುದು ಸಾಮಾನ್ಯ. ಆದರೆ ಇಂದು ಗಣಪತಪ್ಪ ಸ್ಥಾಪಿತ ರೈತ ಸಂಘ ವಿನೂತನ ರೀತಿಯಲ್ಲಿ ಮೆಸ್ಕಾಂಗೆ ಮನವಿ ಸಲ್ಲಿಸಿದೆ. ಕಹಳೆ ವಾದ್ಯದೊಂದಿಗೆ ಹರಿವಾಣದಲ್ಲಿ ಹಣ್ಣುಕಾಯಿ, ಅಡಕೆ, ವೀಳ್ಯದೆಲೆ, ವಸ್ತ್ರಗಳನ್ನು ಇಟ್ಟು ಮೆರವಣಿಗೆ ಬಂದ ರೈತ ಸಂಘದವರು ವಿನೂತನ ರೀತಿಯಲ್ಲಿ ಇಲಾಖೆಗೆ ಮನವಿ ಸಲ್ಲಿಸಿತು. ಏಕಾಏಕಿ ಪ್ರತಿಭಟನೆಯಲ್ಲಿ ಹಣ್ಣು, ಹೂಗಳನ್ನಿಟ್ಟು ಪ್ರತಿಭಟನೆಯ ಉದ್ದೇಶದ ಮನವಿ ಕೊಡುತ್ತಿರುವ ಕ್ರಮಕ್ಕೆ ಒಮ್ಮೆ ಗಲಿಬಿಲಿಗೊಂಡ ಇಲಾಖೆ ಪ್ರಮುಖರು ಏನು ಮಾಡಬೇಕೆಂದು ತೋಚದೆ ಅಂತೂ ಅದನ್ನು ಸ್ವೀಕರಿಸಿದರು. ನಾವೇನು ನಿಮ್ಮ ವಿರೋಧಿಗಳಲ್ಲ, ಜೊತೆಗೆ ಮಳೆಗಾಲದ ವೇಳೆ ಉತ್ತಮ ಕೆಲಸ ಮಾಡಿದ ಸಹೋದರರ ಕುರಿತು ಅಭಿಮಾನವೂ ಇದೆ. ಆದರೆ ಈಗ ಬಿಲ್ ವಸೂಲಾತಿಯಲ್ಲಿ ಜನರೊಂದಿಗೆ ದೌರ್ಜನ್ಯಕ್ಕೆ ಇಳಿದಿರುವುದು ಬೇಸರದ ವಿಷಯ ಎಂದು ಈ ಸಂದರ್ಭ ರೈತ ಸಂಘ ಸ್ಪಷ್ಟನೆ ಪಡಿಸಿದೆ. ವಿದ್ಯುತ್ ಅಸಮರ್ಪಕತೆ, ಬಿಲ್ ಬಾಕಿ ನೆಪದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ, ಗ್ರಾಹಕರ ಮೇಲೆ ದರ್ಪ, ರೈತರ ಪಂಪ್ಸೆಟ್ ಅಕ್ರಮ ಸಕ್ರಮ ಸಂಪರ್ಕಕ್ಕೆ ವಿಳಂಬ, ಹೀಗೆ ಇನ್ನು ಹಲವು ಕಾರಣಗಳನ್ನಿಟ್ಟು ಗಣಪತಪ್ಪ ಸ್ಥಾಪಿತ ರೈತ ಸಂಘದ ಜಿಲ್ಲಾ ಸಂಘಟನೆಯ ಮಾರ್ಗದರ್ಶನದಲ್ಲಿ ಸಾಗರ ತಾಲೂಕು ರೈತ ಸಂಘ ಇಲ್ಲಿನ ಮೆಸ್ಕಾಂ ಕಚೇರಿ ಎದುರು ಗುರುವಾರ ಪ್ರತಿಭಟನೆ ನಡೆಸಿತು. ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿ, ವ್ಯವಸ್ಥೆಯ ಕುರಿತು ಯಾವಾಗ ಪ್ರಶ್ನೆ ಮಾಡಿದರೂ ಪುಕ್ಕಟ್ಟೆ ವಿದ್ಯುತ್ ಕೊಡುತ್ತಿದ್ದೇವೆ ಎನ್ನುವ ಹಮ್ಮು ತೋರಿ ರೈತರನ್ನು ಸೇರಿದಂತೆ ಗ್ರಾಹಕರನ್ನು ಗೇಲು ಮಾಡುತ್ತಿದ್ದೀರಿ. ನೆನಪಿರಲಿ, ಪುಕ್ಕಟ್ಟೆ ವಿದ್ಯುತ್ ಕೊಡಿ ಎಂದು ಯಾರೂ ಅಂಗಲಾಚಿರಲಿಲ್ಲ. ನಿಮ್ಮ ಸ್ವಾರ್ಥಕ್ಕೆ ಗ್ಯಾರಂಟಿ ಯೋಜನೆ ಕೊಟ್ಟು ಈಗ ನಮ್ಮನ್ನು ಹೊಂಗಿಸುವ ಸರ್ಕಾರ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಇಲಾಖೆಯ ಧೋರಣೆಯನ್ನು ರೈತ ಸಂಘ ಖಂಡಿಸಲಿದೆ ಎಂದ ಅವರು, ₹100 ಬಿಲ್ ಪಾವತಿಗೆ ಸ್ವಲ್ಪ ವಿಳಂಬವಾದರೂ ಸಂಪರ್ಕ ಕಡಿತಗೊಳಿಸುವ ನೀವು ನಮಗೆ ಗುಣಮಟ್ಟದ ವಿದ್ಯುತ್ ಕೊಡುವ ಜವಾಬ್ದಾರಿಯನ್ನು ಮರೆತಿರುವುದೇಕೆ ಎಂದು ಪ್ರಶ್ನಿಸಿದರು. ವಿದ್ಯುತ್ ಬಾಕಿಗೆ ತಕ್ಷಣ ಕಡಿತ ಮಾಡಿ ಎನ್ನುವ ಕುರಿತು ಆದೇಶವಿದ್ದರೆ ಕೊಡಿ ಮತ್ತು ಇಲಾಖೆ ಯಾವ ರೀತಿ ಸೇವೆ ಸಲ್ಲಿಸಬೇಕು ಎನ್ನುವ ಇಲಾಖಾ ನಿಯಮದ ಕುರಿತೂ ಕೂಡ ಮಾಹಿತಿ ಕೊಡಿ. ಆಗ ಮಾತ್ರ ನಿಮ್ಮ ಇಲಾಖೆಯ ಅಸಮರ್ಪಕತೆ ಎಲ್ಲರಿಗೂ ಅರ್ಥವಾಗಲಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಕಾರ್ಯದರ್ಶಿ ಹೊಯ್ಸಳ ಗಣಪತಿ ಮಾತನಾಡಿ, ಮಲೆನಾಡನ್ನು ಮುಳುಗಿಸಿ ಬೇರೆಡೆ ಬೆಳಕು ಕೊಡುವುದಕ್ಕೆ ಮಾಡಿರುವ ಯೋಜನೆ ಶರಾವತಿ ವಿದ್ಯುತ್ ಯೋಜನೆ. ಅದರಿಂದ ಸಂತ್ರಸ್ತರಾದವರಿಗೆ ಇಂದಿಗೂ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ. ಕಾರ್ಯ ಸಾಧ್ಯವಲ್ಲದ ಯೋಜನೆಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮಾಡುವುದೇ ಇಲ್ಲಿಯ ಜನಪ್ರತಿನಿಧಿಗಳ ಕೆಲಸವಾಗಿದೆ ಹೊರತು ಯಾವ ಯೋಜನೆಯೂ ಜನರಿಗೆ ತಲುಪುವ ವ್ಯವಸ್ಥೆಯಲ್ಲಿಲ್ಲ. ಈ ನಡುವೆ ಇಲ್ಲಿಯ ನೀರು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ಯೋಜನೆ ಸದ್ದು ಮಾಡುತ್ತಿದೆ. ಇಲ್ಲಿಯೇ ಕುಡಿಯುವುದಕ್ಕೆ ನೀರು ಕೊಡಲಾಗದವರು, ಯಾವ ಯೋಜನೆಯನ್ನು ಪರಿಪೂರ್ಣ ಮುಗಿಸಲಾಗದವರು ಶರಾವತಿಯಂತಹ ದೊಡ್ಡ ಯೋಜನೆ ಮಾಡಲಾಗುವುದೇ. ಇದರ ವಿರುದ್ಧ ರೈತ ಸಂಘದ ವಿರೋಧವೂ ಇದೆ ಎಂದು ಹೇಳಿದರು. ಮುಖಂಡ ಕೆಳದಿ ರಮೇಶ್, ತಾಲೂಕು ರೈತ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ಮತ್ತಿತರರು ಮಾತನಾಡಿದರು. ತಾಲೂಕಿನ ವಿವಿಧ ಭಾಗದಿಂದ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ತಾಲೂಕು ಕಚೇರಿಯಲ್ಲಿ ಪ್ರತಿಭಟನಾಕಾರರು ಸಮ್ಮಿಳಿತಗೊಂಡು ಅಲ್ಲಿಂದಲೂ ಮೆಸ್ಕಾಂ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಏನ್ ಆದೇಶ ಕೊಡಿ, ನನಗೆ ಆದೇಶ ನಿಮ್ದು ಏನೇನಿದೆ ಸರ್ಕ್ಯುಲರ್ ಕೊಡಿ. ಮಾಡಿದ್ರೆ ಯಾವ ರೀತಿ ಹೊರಟಿದ್ದೀವಿ ನೀವು ಕೊಡಿ. ಹಾಗೆ ಯಾವ ರೀತಿ ಸೇವೆ ಕೊಡ್ಬೇಕು ಅನ್ನೋದಿದೆ ಅದನ್ನು ಕೊಡಿ, ಆಯ್ತಾ? ಈಗ ನಿಮಗೆ ನಾನು ಹೇಳಿದೆ ಅವತ್ತು, ನೀವು ಕಟ್ಟಿ ಅಂದ್ಮೇಲೆ ಬಂದು ನಾನು ಕೌಂಟ್ರಲ್ಲೇ ಕಟ್ಟಿಸಿದೆ. ಕನೆಕ್ಟ್ ಮಾಡ್ಬೇಕಾಗಿತ್ತಲ್ಲ, ಸಂಪರ್ಕ ಕೊಡ್ಬೇಕಾಗಿತ್ತಲ್ಲ. ಯಾವಾಗ ಕೊಟ್ರಿ? ನಿನ್ನೆ ಕೊಟ್ರಿ. ನಿನ್ನೆ ಕೊಟ್ಟಿದ್ದೀರಿ. ಹೋಗಿ 25,000 ಅವರಿಗೆ ನಷ್ಟ ಆಗಿದೆ. ತುಂಬ ಕೊಟ್ಟು ಹೋಗ್ಬೇಕು ಇಲ್ಲಿಂದ. 25,000 ಅವ್ರಿಗೆ ನಷ್ಟ ಕೊಡಬೇಕು, ಗೊತ್ತಾಯ್ತಲ್ಲ? ಮತ್ತೆ ಹೇಳಿದ್ದೀನಿ. ಹಾಗಾಗಿ ಕೇಳಿ, ಹಣೆ ಮೇಲೆ ದುಡ್ಡು ಹೊಡ್ಕೊಂಡು ರೈತರು ಮನೇಲಿ ಇಟ್ಕೊಂಡಿರಲ್ಲ. ನೀವು ಹೋದ ತಕ್ಷಣ ತೆಗೆದು ಕೊಡಕ್ಕೆ ಸಂಯಮದಿಂದ ಕಾಯಿರಿ. ಒಂದೆರಡು ಯಾಕೆ ಇಷ್ಟು ವರ್ಷ ನಡೀಲಿಲ್ವಾ? ನಿಮ್ಮ ಇಲಾಖೆ ಮುಚ್ಚೋಗಿದ್ದ? ನಾವು ಕೇಳಿದ್ವಿ, ಏನೋ ಅಣಗಿಸ್ತೀರ ಅಂತಲ್ಲ, ಪುಕ್ಷಟೆ ಕೊಟ್ಟಿದ್ವಿ. ನಾವು ಕೇಳಿದ್ವಿ ಪುಕ್ಷಟೆ ಕೊಡ್ಲಿಕ್ಕೆ? ನಾವು ಕೇಳಿದ್ವ ಪುಕ್ಷಟೆ ಕೊಡಿ ಅಂತ? ಹಾಗಾಗಿ ಬಹಳ ನೋವಾಗಿದೆ ನಮಗೆ. ಸ್ವಾಭಿಮಾನದ ಪ್ರಶ್ನೆ ಇದು. ನಮ್ಮಂಥವರೆಲ್ಲ, ನಮ್ಮ ರೈತರು ಯಾರೇ ಫೋನ್ ಮಾಡಿದ್ರು ಅವರಿಗೆ ಸಂಯಮದಿಂದ ಉತ್ತರ ಕೊಡೋದು ಕಲೀರಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಾವ್ಯಾಕೆ ಬರ್ತೀವಿ? ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಿಮ್ಮ ಮಂತ್ರಿನೂ ಈ ರೋಡಲ್ಲಿ ಓಡಾಡಕ್ ಬಿಡಲ್ಲ, ಅಡ್ಡಾಡ್ತೀವಿ. ನೀವು ಹಿಂದಿನ ಮಂತ್ರಿ ಅಡ್ಡಾಡ್ತಿರ್ಬೇಕಾದ್ರೆ ಆ ತಾಕತ್ತಿದೆ ರೈತರಿಗೆ, ಗೊತ್ತಿದೆಯಾ? ₹100 ಇದ್ರೆ ಕಟ್ ಮಾಡ್ತೀವಿ ಅಂತ ಹೇಳಿ
ಇವತ್ತು 30,000 ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಈ ವಿದ್ಯುತ್ ಉತ್ಪಾದನೆಗಾಗಿ ಭೂಮಿ ಕಳ್ಕೊಂಡು ನಾವು ನಿಮ್ಮಂಥವ್ರ ಹತ್ರ ಬಂದು 100 ರೂಪಾಯಿಗೆ ಬೀದಿಗೆ ಬಂದು ಬೇವರ್ಸಿಗಳ ಥರ ನಿಲ್ಲ ಪರಿಸ್ಥಿತಿ ಆಗಿದೆ. ಇವಾಗ ಬೇವರ್ಸಿಗಳು ಮಾಡ್ಕೊಂಡಿದ್ದೀರಿ. 100 ರೂಪಾಯಿಗೂ ವಿದ್ಯುತ್ ಕಟ್ ಮಾಡ್ತೀರಿ, ಆದರೆ ನಿಮ್ಮಿಂದ ಗುಣಮಟ್ಟದ ಸೇವೆ ಸಿಗ್ತಾ ಇದೆಯಾ? ನಮಗೆ ಎಲ್ಲ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ? ನಮ್ಮ TC ಒಂದು ರೈತರ TC ಸುಟ್ಟು ಹೋದ್ರೆ ಬದಲಾವಣೆ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತೀರಿ? ನಿಮ್ಮ ಇಲಾಖೆ ಏನು ಹೇಳುತ್ತೆ? ನನಗೂ ಅನುಭವ ಇದೆ. ಆಟೋ ಮಾಡ್ಕೊಬಂದು ಹೆರ್ಕ ಹೋಗ್ರಿ ಅಂತೀರಿ 15 ದಿವಸ ಆದ್ಮೇಲೆ. ಅದಕ್ಕೆ ಆಯಿಲ್ ಇಲ್ಲ, ಆಯಿಲ್ ತಗೊಂಡು ಹಾಕ್ಕೊಳ್ರಿ ಅಂತೀರಿ. ಹರ್ಕಲು ಮುರ್ಕಲು TCನ 3 ದಿವಸಕ್ಕೂ ನೀವೇ ರಿಪೇರಿ ಮಾಡೋದು, ನೀವೇ ಹಾಳು ಮಾಡೋದು. ಅಲ್ಲಿ ಹೋಯ್ದ ತಕ್ಷಣ ಮತ್ತೆ ರೈತರು ಎಲ್ಲ IP ಸೆಟ್ನರ್ ಎಲ್ಲರ ಹತ್ರನೂ 2,000 1,000 ಕಲೆಕ್ಷನ್ ಮಾಡಿ ಎಲ್ಲರ ಸಂತೆನೂ ಗೊತ್ತಿದೆ ನಮಗೆ. ನಾವು ಬಹಳ ಗೌರವದಿಂದ ನಿಮಗೆ ಫೋನ್ ಮುಖಾಂತರ ಮಾತಾಡಿ ಸರ್ ಹಿಂಗಾಗಿದೆ ಅಂತ. ಆದರೆ ಈ ಲೆವೆಲಿನ ಉತ್ತರ ನಾನು ನಿರೀಕ್ಷಣೆ ಮಾಡಿರಲಿಲ್ಲ ನಿಮ್ಮಿಂದ. ಯಾವ ಲೆಕ್ಕ ಅನ್ರಿ ನೀವು? ನಿಮ್ಮ ಮಂತ್ರಿಗೂ ಕೇಳ್ತೀವಿ ನಡು ರಸ್ತೆ ನಿಂತ್ಕೊಂಡು, ನೀವು ನೌಕರರು ಅಷ್ಟೇ. ಆ ವಿದ್ಯುತ್ ಪೂರ್ಣ ನೀವು ಹತ್ಲ ಕಳಿಸ್ಬಿಡ್ತೀರಿ ಅಂತ. ನೀರು ಹೋಯ್ತು, ವಿದ್ಯುತ್ ಹೋಯ್ತು. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಮಾಡಿದೆ, ಜಲೋತ್ಸವ. ತಮಗೆಲ್ಲ ಗೊತ್ತಿರ್ಬೋದು, ಮನೆ ಮನೆಗೆ ಗಂಗೆ ಜಲೋತ್ಸವ. ಯಾರ್ದು ಉತ್ಸವ ಅಂತ ಗೊತ್ತಿಲ್ಲ, ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಯಾರು ಉತ್ಸವ ಅಂತ ಗೊತ್ತಿಲ್ಲ. ಜಲೋತ್ಸವ, ಮನೆ ಮನೆಗೆ ಗಂಗೆ. ಎಲ್ಲಿ ಕೊಡ್ತಾ ಇದ್ದೀರ್ರಿ ಮನೆ ಮನೆಗೆ ಗಂಗೆನ? ಬರೀ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮೂರಿಂದು ಕೇಂದ್ರ ಸರ್ಕಾರದ್ದು 15 ಲಕ್ಷ, ರಾಜ್ಯ ಸರ್ಕಾರದ 15 ಲಕ್ಷ, ಒಟ್ಟು ಗ್ರಾಮ ಪಂಚಾಯತ್ ಸ್ವಲ್ಪ ದೇಣಿಗೆ ಎಲ್ಲ ಸೇರಿಬಿಟ್ಟು 33 ಲಕ್ಷಗಳ ಕಾಮಗಾರಿಯನ್ನು ನಮ್ಮೂರಲ್ಲಿ ಒಂದರಲ್ಲಿ ಮಾಡಿದೆ. ಮನೆ ಮನೆಗೆ ನಲ್ಲಿ ಹಾಕಿದ್ದಾರೆ. ಒಂದು ತೊಟ್ಟು ನೀರು ಬರೋದಿಲ್ಲ ಇದುವರೆಗೂ. ಮಾನ್ಯ ಬಂದು ಬೋರ್ಡ್ ನಿಲ್ಸೋಯೇನು ಕಾಮಗಾರಿ ಮುಕ್ತಾಯ ಆಗಿದೆ. 33 ಲಕ್ಷದ 80,000 ಖರ್ಚು ಮಾಡಿ ಒಟ್ಟಾಲಕ್ಕೆ ಅಂತ. ನಾಚಿಕೆ ಆಗಲ್ವಾ ಈ ಜನಪ್ರತಿನಿಧಿಗಳಿಗೆ? ಒಂದು ಹನಿ ನೀರು ಬರದೇ ಇರೋಂಥ ಯೋಜನೆಗೆ 33 ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ನೀವು ಹೇಳೋದಾದ್ರೆ 8,000 ಕೋಟಿನ ಇಲ್ಲಿಂದ ಬೆಂಗಳೂರಿಗೆ ಒಯ್ಯೋದು ಕಾಮಗಾರಿ ಅಂದಾಜು ವೆಚ್ಚ ಹೋಗಿ ಮುಟ್ತಾ ಇದೆ. ಅದು ನೀವು ನೀರು ಕೊಡೋದ್ರೆ ಕರೆಕ್ಟಾಗಿ ಇಲ್ಲಿ ನಮ್ಮ ಸಾಗರ ತಾಲೂಕಿನ ಗ್ರಾಮಾಂತರ ಪ್ರದೇಶಕ್ಕೆ, ಪಟ್ಟಣ ಪ್ರದೇಶ. ಸಾಗರ ಮೆಸ್ಕಾಂ ಇಲಾಖೆ ಮಾಹಿತಿ ಪ್ರಕಾರ ಸಾಗರ ತಾಲೂಕಿನಲ್ಲಿ ಜುಲೈ 31ವರೆಗಿನ ವಿದ್ಯುತ್ ಬಾಕಿ 4 ಕೋಟಿಗೂ ಹೆಚ್ಚು. 1,75,000ಕ್ಕೂ ಹೆಚ್ಚು ಸಂಪರ್ಕದಲ್ಲಿ ಸುಮಾರು 21,000 ಸಂಪರ್ಕದವರು ಹಳೆ ಬಾಕಿ ಇರಿಸಿಕೊಂಡಿದ್ದಾರೆ. ನಾವು ಸರ್ಕಾರದ ಸೂಚನೆ ಮತ್ತು ಇಲಾಖೆಯ ನೇಮ ಪಾಲನೆಯ ಆಧಾರದ ಮೇಲೆ ವಸೂಲಾತಿ ಕಾರ್ಯವನ್ನು ಮಾಡುತ್ತಿದ್ದೇವೆ. ನಿರ್ದಿಷ್ಟ ಸಮಯದೊಳಗೆ ಹಣ ಪಾವತಿಸದಿದ್ದರೆ ಸಂಪರ್ಕ ಕಡಿತಗೊಳಿಸಲಾಗುವುದು. ನೇಮ ಪಾಲನೆಯೇ ಕ್ರಮವೇ ಹೊರತು ನಮ್ಮ ವೈಯಕ್ತಿಕ ನಿರ್ಧಾರಗಳಲ್ಲ ಎನ್ನುವುದು ಇಲಾಖೆಯ ಮಾತು. ನಮಸ್ಕಾರ.